ಸ್ನೇಹಿತರೆ, ಇವತ್ತು ನಾವು ಎಕ್ಸ್ ಆ್ಯಪ್ನಲ್ಲಿ ಯಾವ ರೀತಿ ನಮ್ಮ ಒಂದು ಪ್ರೊಫೆಷ್ನಲ್ ಮೋಡನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಮ್ಮ ಒಂದು ಅಕೌಂಟ್ ಅನ್ನೋದು ಪ್ರೊಫೆಷ್ನಲ್ ಆಗಿ ಕಾಣಬೇಕು ಅಂದರೆ ನಾವಲ್ಲಿ VIP ಮೋಡ್ ಅಥವಾ ಪ್ರೊಫೆಷ್ನಲ್ ಮೋಡನ್ನು ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಎಕ್ಸ್ ಆ್ಯಪ್ನಲ್ಲಿ ನಾವು ಪ್ರೊಫೆಷನಲ್ ಮೋಡನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇಲ್ಲಿ ಮೊದಲು ಎಕ್ಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಐಕನ್ ಮೇಲೆ ಇಲ್ಲಿದೆ ನೋಡಿ, ರೌಂಡ್ ಸರ್ಕಲ್ ಟೈಪ್. ಆ ಒಂದು ಪ್ರೊಫೈಲ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲೋಸ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ನಮ್ಮ ಪ್ರೊಫೈಲ್ ಇಲ್ಲಿ ಓಪನ್ ಆಗಿದೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಿಚ್ ಟು ಪ್ರೊಫೆಷನಲ್ ಮೋಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ಪ್ರೊಫೆಷನಲ್ ಆದಂಥ ಫೋಟೋನ ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸದ್ಯಕ್ಕೆ ಯಾವುದಾದ್ರೂ ಒಂದು ಫೋಟೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೂಸ್ ಎಕ್ಸಾಕ್ಟಿಂಗ್ ಫೋಟೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ನನ್ನ ಗ್ಯಾಲರಿನಲ್ಲಿ ಇರುವಂಥ ಯಾವುದಾದ್ರೂ ಒಂದು ಫೋಟೋನ ಈ ರೀತಿ ಸೆಟ್ ಮಾಡ್ತೀನಿ. ಮಾಡಿಬಿಟ್ಟು ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಪರ್ಮಿಷನ್ಗೆ ಅಲೌ ಮಾಡಿಬಿಟ್ಟು ಈ ರೀತಿ ನಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಯೋನ ಬರಿಬೇಕಾಗುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಏನಿರುತ್ತೆ, ನಮ್ಮ ಒಂದು ನಾವು ಏನೊಂದು ಪ್ರೊಫೆಷನಲ್ ಅಂದರೆ ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಬರೀಬೇಕು. ಬರೆದ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ನಾನು ಹಂಗೆ ನಾಟ್ ಅವೈಲೇಬಲ್ ಅಂತ ಬರೆದಿದ್ದೀನಿ. ನಂತರದಲ್ಲಿ ನಾವು ಯಾವ ಕೆಟಗರಿನಲ್ಲಿ ಕೆಲಸ ಮಾಡ್ತೀವಿ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನಾವು ಯಾವ ಒಂದು ಕೆಟಗರಿನಲ್ಲಿ ನಾವು ಪ್ರೊಫೆಷ್ನಲ್ ವರ್ಕರ್ ಇದ್ದೀವಿ ಅಂತ. ಇಲ್ಲಿ ಎಲ್ಲ ರೀತಿಯ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ರೀತಿಯ ಒಂದು ಇಲ್ಲಿ ಒಂದು ಕೆಟಗರಿಗಳು ನೋಡೋದಕ್ಕೆ ಸಿಗುತ್ತೆ. ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರ ಒಂದು ಕೆಟಗರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ನೀವು ಸರ್ಚ್ ಮಾಡಿಬಿಟ್ಟು ನೀವು ಈ ರೀತಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಬಿಸ್ನೆಸ್ ಅಥವಾ ಕ್ರಿಯೇಟರ್ ಅಂತ ಎರಡು ಆಪ್ಷನ್ಸ್ ಇದೆ. ಇಲ್ಲಿ ಕೆಳಗಡೆ ನಾನು ಕ್ರಿಯೇಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೀವೇನಾದರೂ ಹೋಟೆಲು, ಅಂಗಡಿನೂ ಅಥವಾ ಯಾವುದಾದ್ರೂ ಶಾಪ್ ಇದ್ದರೆ ನೀವು ಮೇಲ್ಗಡೆ ಬಿಸ್ನೆಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಆಪ್ಷನ್ಸ್, ಇಲ್ಲಿ ಪ್ರೊಫೆಷ್ನಲ್ ಮೋಡ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆಪ್ಷನ್ಸ್ಗಳಿದೆ. ಇವುಗಳನ್ನ ನೀವು ಬೇಕಾದರೆ ಎಡಿಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಪಿಕ್ ಟಾಪಿಕ್ಸ್ ಟು ಫಾಲೋ, ಮೇಕ್ ಮೋರ್ ಕನೆಕ್ಷನ್ಸ್ ಅಂತ ಬರ್ತಾ ಇದೆ, ಪ್ರಮೋಟ್ ಟ್ವೀಟ್ ಅಂತ ಬರ್ತಾ ಇದೆ. ಈಗ ಸದ್ಯಕ್ಕೆ ನಾನು ಇದನ್ನೆಲ್ಲ ಸ್ಕಿಪ್ ಮಾಡಿಬಿಟ್ಟು ಪ್ರೊಫೆಷ್ನಲ್ ಮೋಡನ್ನು ಸಂಪೂರ್ಣವಾಗಿ ಈ ರೀತಿ ಆಕ್ಟಿವೇಟ್ ಮಾಡಿದ್ದೀನಿ. ನೋಡ್ಬೋದು ನಮ್ಮ ಒಂದು ಅಕೌಂಟ್ ಅನ್ನೋದು ಪ್ರೊಫೆಷ್ನಲ್ ಅಕೌಂಟ್ ಆಗಿ ಅಥವಾ ಬಿಸ್ನೆಸ್ ಅಕೌಂಟ್ ಆಗಿ ತೋರಿಸ್ತಾ ಇದೆ. ಈ ರೀತಿ ನಾವು ಪ್ರೊಫೆಷ್ನಲ್ ಮೋಡನ್ನು ಎಕ್ಸ್ ಆ್ಯಪ್ನಲ್ಲಿ ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.